ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಆರ್ಯ ವೈಶ್ಯ ಮಂಡಳಿ, ಮಹಿಳಾ ಮಂಡಳಿ, ವಾಸವಿ ಯುವಜನ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ವಾಸವಿ ಜಯಂತಿ ಕಾರ್ಯಕ್ರಮವನ್ನು ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಕೋಲಾರ MLA ಡಾಕ್ಟರ್ ಕೊತ್ತೂರು ಮಂಜುನಾಥ್ ರವರು ಆರ್ಯ ವೈಶ್ಯ ಸಮುದಾಯ ಸೇರಿದಂತೆ ಎಲ್ಲ ಸಮುದಾಯಗಳಿಗೂ ಸಮುದಾಯ ಭವನಗಳ ನಿರ್ಮಾಣಕ್ಕೆ ಜಾಗ ಮೀಸಲಿಡಲಾಗಿದೆ ಎಂದು ತಿಳಿಸಿದರು. ಕೋಲಾರ MLA ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರ ಹಾಗೂ ರಸ್ತೆಗಳ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿಗಳ ಅನುದಾನ ಮಂಜೂರು ಮಾಡಲಾಗಿದೆ. ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಉತ್ತಮ ಕೆಲಸ ಮಾಡುತ್ತಿರುವ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಅವರ ಬಗ್ಗೆ ಸಾರ್ವಜನಿಕರಿಗೆ ಒಳ್ಳೆ ಮಾತು ಹೇಳುವ ಮೂಲಕ ಸಾರ್ವಜನಿಕ ಅಭಿಪ್ರಾಯ ಮೂಡಿಸಬೇಕೆಂದು MLC ಅನಿಲ್ ಕುಮಾರ್ ಅವರು ಮನವಿ ಮಾಡಿದರು. ಸಾರ್ವಜನಿಕ ಅಭಿಪ್ರಾಯ ಮೂಡಿಸಬೇಕೆಂದು MLC ಅನಿಲ್ ಕುಮಾರ್ ಅವರು ಮನವಿ ಮಾಡಿದರು. ನೀವೇ ಒಪಿನಿಯನ್ ಕ್ರಿಯೇಟರ್ಸ್. ನಾನು ಹೇಳಿದೆ, ಅಭಿಪ್ರಾಯಗಳನ್ನು ಮೂಡಿಸ್ತಕ್ಕಂಥವ್ರು. ಒಳ್ಳೇದು ಮೂಡಿಸೋದು ನಿಮ್ ಕೈಲಿದೆ, ಕೆಟ್ಟದ್ದು ಮೂಡಿಸೋದು ನಿಮ್ ಕೈಲಿದೆ. ತೊಂದರೆ ಕೊಡ್ತಕ್ಕಂಥ ಕೆಲಸ ಶಾಸಕರಿಂದಾಗಿದೆಯಾ? ಅವರೇ ಹೇಳಿದ್ರು, ನಮ್ಮ ತಂದೆ ತಾಯಿ, ನಮ್ಮ ಹಿರಿಯರು ಮತ್ತೆ ನಮ್ಮ ಸುಹಾಸ್ ತಂದೆ ಹೇಳಿದಿಷ್ಟೇ, ನಿಮ್ ಕೈಲಾದ್ರೆ 4 ಜನಕ್ಕೆ ಒಳ್ಳೇದು ಮಾಡಿ, ಯಾರು ಕೆಟ್ಟದ್ದು ಮಾಡಬೇಡಿ ಅಂತ. ನಿಮಗೆ ಶಾಸಕರ ಕಡೆಯಿಂದಾಗಿ, ಶಾಸಕರ ಕಡೆಯವರಿಂದ ಅಥವಾ ಶಾಸಕರ ಪರವಾಗಿರ್ತಕ್ಕಂಥವರಿಂದಾಗಿ ಏನಾದ್ರೂ ನಿಮಗೆ ತೊಂದರೆ ಇದೆಯಾ? ಮಾತಾಡ್ಬೇಕು. ಇಲ್ಲ. ಇವತ್ತು ನಮ್ಮ ಶಾಸಕರು 3 ವರ್ಷ 2 ತಿಂಗಳಾಗಿದೆ. ಬಹುಶಃ ಇತಿಹಾಸದಲ್ಲಿ ಯಾರೂ ಕೂಡ ತೆಗೆದುಕೊಂಡು ಬಂದಿರಲಿಲ್ಲ. ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾತ್ರ, ಅದರಲ್ಲೂ ಉನ್ನತ ಶಿಕ್ಷಣ ಇಲಾಖೆಯಿಂದ ಮಾತ್ರ ಸುಮಾರು 103 ಕೋಟಿಯಷ್ಟು ಅನುದಾನ ತಂದಿದ್ದೀವಿ. ನೀವು ಓದಂತ ಮಹಿಳಾ ಕಾಲೇಜಿಗೆ 42 ಕೋಟಿ ತಂದಿದ್ದೀವಿ. ನೀವು ಓದಂತ ಬಾಯ್ಸ್ ಕಾಲೇಜಿಗೆ 40 ಕೋಟಿ ತಂದಿದ್ದೀವಿ. ಲಾ ಕಾಲೇಜಿಗೆ 7 ಕೋಟಿ ತಂದಿದ್ದೀವಿ. 10 ಕೋಟಿ ನಮ್ಮ PG ಸೆಂಟರ್ ತಂದಿದ್ದೀವಿ. ಇವೆಲ್ಲವನ್ನ ಒಟ್ಟುಗೂಡಿಸಿದ್ರೆ ವೇಮಗಲ್ನ ಡಿಗ್ರಿ ಕಾಲೇಜ್ಗೂ ಕೂಡ 2.5 ಕೋಟಿ ತಂದಿದ್ದೀವಿ. ಯಾರೆಲ್ಲ ನಮ್ಮ ಮಕ್ಕಳು ಇವತ್ತು ಇಲ್ಲಿ ಓದ್ತಾರೆ, ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರಿ ಶಾಲೆಗೆ, ಸರ್ಕಾರಿ ಕಾಲೇಜಿಗೆ ಬರ್ತಾರೆ, ಅವ್ರಿಗೆ ಉತ್ತಮವಾದಂತ ಎಲ್ಲ ಮೂಲಭೂತ ಸವಲತ್ತುಗಳನ್ನ ಕೊಡಬೇಕು ಅಂತೇಳಿ ಬರೀ ಒಂದು ಇಲಾಖೆಯಿಂದ 103 ಕೋಟಿ ತಂದಿದ್ದೀವಿ. ಇದರ ಜೊತೆಗೆ ಬಹುಶಃ ಕೋಲಾರ ಬೆಂಗಳೂರಿನಿಂದ 67 ಕಿಲೋಮೀಟರ್ ಮಾತ್ರ ಇದೆ. ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ. ಗೊತ್ತಿಲ್ಲ ಯಾಕೋ ಏನೋ, ನಾನು ಯಾರನ್ನೂ ದೂಷಣೆ ಮಾಡಕ್ ಹೋಗೋದಿಲ್ಲ. ಕೋಲಾರದಲ್ಲಿ ಇವತ್ತಿಗೂ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ, ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಪ್ರೈವೇಟ್ ಕಾಲೇಜಸ್ ಇದೆ, ನಾನು ಇಲ್ಲ ಅಂತ ಹೇಳಲಿಲ್ಲ. KGF ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಕೋಲಾರದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಕೋಲಾರದಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ನಡೆಸ್ತಾ ಇದ್ದಾರೆ. ಆದ್ರೆ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು, ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜ್ ಎರಡೂ ತರಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಇಂಜಿನಿಯರಿಂಗ್ ಕಾಲೇಜಿನ ತರದಕ್ಕೆ ಕೂಡ ಆಗಲಿಲ್ಲ. ಬಹುಶಃ ಮುಂದಿನ ದಿವಸಗಳಲ್ಲಿ ಆಗಬಹುದು. ಆದ್ರೆ ಮೆಡಿಕಲ್ ಕಾಲೇಜನ್ನ ಈಗ ಬಜೆಟ್ ಅಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು, ಮೊನ್ನೆ ವರ್ಷದ ಬಜೆಟ್ ಅಲ್ಲಿ PPP ಮಾಡಲ್ ಮಾಡಿದ್ರು. ಈಗ ಮತ್ತೆ ಗಲಾಟೆ ಮಾಡಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಮಂಜೂರು ಮಾಡಿಸಿದ್ದೀವಿ. ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ತಾತ್ಕಾಲಿಕವಾಗಿ ಸರ್ಕಾರಿ ಕಟ್ಟಡಗಳು ಎಲ್ಲಿ ಲಭ್ಯತೆ ಇದೆ ಅಲ್ಲಿ ಕಾಲೇಜನ್ನ ಪ್ರಾರಂಭ ಮಾಡ್ತೀವಿ. ಸರ್ಕಾರಿ ಮೆಡಿಕಲ್ ಕಾಲೇಜನ್ನ 150 ಜನ ಮಕ್ಕಳಿಗೆ ವಿದ್ಯಾಭ್ಯಾಸ, ಡಾಕ್ಟರ್ ಮಾಡ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನೀವು ಕೇಳ್ಬೋದು, ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡೋದ್ರಿಂದ ಯಾರೋ ಮಕ್ಕಳು ಎಲ್ಲಿಂದಲೋ ಬರ್ತಾರೆ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬರ್ತಾರೆ, ಅವ್ರು ಓದ್ಕೊಂಡು ಹೋಗ್ತಾರೆ, ನಮಗೇನು ಪ್ರಯೋಜನ ಅಂತ. ಆದ್ರೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಂದ್ರೆ ಅದ್ರ ಜೊತೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರ್ತದೆ. ಇವತ್ತೇನು ನಮ್ಮ SNR ಹಾಸ್ಪಿಟಲ್ ಇದೆ, ಹಿಂದೆ ಮಹಾರಾಜರ ಕಾಲದಲ್ಲಿ ನಿರ್ಮಾಣ ಆಗಿದೆ, ಅದನ್ನ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿ ಪರಿವರ್ತನೆ ಮಾಡಿ ಎಲ್ಲ ಬಡವರಿಗೆ ಮನುಷ್ಯನ ದೇಹದ ಎಲ್ಲ ಅಂಗಗಳಿಗೂ ಕೂಡ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಇಟ್ಟು ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು ಕೂಡ ಸಾಧ್ಯ ಆಗ್ತದೆ. ಈಗಾಗಲೇ ಬಜೆಟ್ ನಲ್ಲಿ ಸುಮಾರು 600 ಕೋಟಿಯನ್ನ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಆವತ್ತಿನ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ. ಮುಂದಿನ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಮೆಡಿಕಲ್ ಕಾಲೇಜ್. ನಿಮ್ಗೆಲ್ಲ ಗೊತ್ತಿದೆ, ವೈಶ್ಯರಿಗೆ APMC ಬಹಳ ಸಮಸ್ಯೆ. ಕೋಲಾರದಲ್ಲಿ ಬಹಳ ಜನ ವೈಶ್ಯರು ನಮಗೂ ಕೂಡ ಹೇಳಿದ್ರು, APMC ಜಾಗ ಕೊಡಿಸಿ ಸರ್. 3 ಎಕರೆನೋ 4 ಎಕರೆನೋ ಫೆಡರೇಷನ್ ಅವ್ರು ತಗೊಂಡಿದ್ದಾರೆ, ಬೇರೆ ಬೇರೆ ಕೊಟ್ಟಿದ್ದಾರೆ. ಬರೀ 19 ಎಕರೆಯಲ್ಲಿ APMC ನಡೆಸ್ತಾ ಇದ್ದಾರೆ. ಆ ಟೊಮೊಟೊ ಸೀಸನ್ ಅಲ್ಲಿ ಮಾಲೂರು ರೋಡ್, ಬೆಂಗಳೂರು ಓಡಾಡೋದಕ್ಕೆ ಆಗೋದಿಲ್ಲ, ಎಲ್ಲ ಜಾಮ್ ಆಗೋಗ್ತದೆ. ಇವತ್ತು ಮಾನ್ಯ ಶಾಸಕರು ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ, ಆಸಕ್ತಿಯನ್ನು ತೆಗೆದುಕೊಂಡ ಮೇಲೆ ನಮ್ಮ ಜಿಲ್ಲಾ ಸಚಿವರಾದಂತಹ ಸುರೇಶ್ ಅವರ ಸಹಕಾರದಿಂದ ಸುಮಾರು 60 ಎಕರೆ 33 ಗುಂಟೆ ಇವತ್ತು ಕೋರಗಂಡಳ್ಳಿ ಕೋಲಾಪುರ ಸರ್ವೆ ನಂಬರ್ ಗುರುತಿಸಿದ್ದೀವಿ. ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದೀವಿ.
ಮತ್ತು ಇನ್ನೂ 19 ಎಕರೆ 23 ಗುಂಟೆ ಕಂದಾಯ ಇಲಾಖೆ ಫಾರೆಸ್ಟ್ ಇಲಾಖೆ ಕೊಟ್ಟಿದ್ದಾರೆ, ಅದನ್ನು ಕೂಡ ತೆಗೆದುಕೊಳ್ತೀವಿ. ಒಟ್ಟು 100 ಎಕರೆ ಮಾಡ್ತಕ್ಕಂಥ ಗುರಿಯನ್ನು ಇಟ್ಕೊಂಡಿದ್ದೀವಿ APMCಗೆ. ಮೊನ್ನೆ ಶಾಸಕರು ನಾನು ಚರ್ಚೆ ಮಾಡ್ತಾ ಇದ್ವಿ 3 ದಿವಸದಿಂದ, ಹಣ APMC ಟೊಮೆಟೊ ಮಾರ್ಕೆಟ್ ಅಲ್ಲಿ ಕಳಿಸಿದ್ರೆ ಇಲ್ಲೇನ್ ಮಾಡೋದು, ಈಗಿರೋ ಮಾರ್ಕೆಟ್ ಅಲ್ಲಿ ಹೂವಿನ ಮಾರ್ಕೆಟ್ ಅಲ್ಲೇ ಮಾಡೋಣ. ಏನು ನಮ್ಮ ವೈಶ್ಯ ಸಮುದಾಯದವರು ಏನು ರೈಸ್ ಬಿಸ್ನೆಸ್ ಇನ್ನೊಂದು ಎಲ್ಲ ಮಾಡ್ತಾರೆ, ಅವ್ರಿಗೂ ಕೂಡ ಅವಕಾಶ ಮಾಡ್ಕೊಳ್ಳೋಣ, ಎಲ್ಲರಿಗೂ ಅವಕಾಶ ಮಾಡ್ಕೊಳ್ಳೋಣ ಇಲ್ಲಿ ಅಂತ ಹೇಳಿದ್ರು. ಹಂಗೆ ನಾವು ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಿ ನಗರದಲ್ಲಿ ಬಹಳ ಕಡೆ ಇವತ್ತು ರಸ್ತೆ ಅಭಿವೃದ್ಧಿ ಕೆಲಸಗಳೆಲ್ಲ ಆಗ್ತಾ ಇದ್ದಾವೆ. ಪ್ರತಿ ವಾರ್ಡ್ಗೂ ಕೂಡ 30 ಲಕ್ಷ ಹಾಕಿದ್ವಿ, ಪ್ರತಿ ವಾರ್ಡ್ಗೂ ಹಾಕಿದ್ವಿ. ಬಹಳ ಪ್ರತಿಷ್ಠಿತ ರೋಡ್ಗಳು ಕೆಲವು ಇದ್ವು. ಬೇರೆ ಯಾರಾದ್ರೆ ರಾಜಕಾರಣದಲ್ಲಿ ಹೆಂಗೆ ಅಂದ್ರೆ ನನ್ನ ವಿರೋಧಿ ಇರ್ತಕ್ಕಂಥ ರಸ್ತೆಗೆ ಮಾಡಲೇಬಾರ್ದು ಅಂತ ನಾವು ಹೇಳಿದ್ವಿ. ನಾನು MLA ಅವರು ಗೋವಿಂದರಾಜು ಬೇರೆ CM ಮನೆಗೆ ಹೋಗೋ ರಸ್ತೆ ಫಸ್ಟ್ ಆಗ್ಬೇಕು ಅಂತ ಹೇಳಿದ್ವಿ. ಯಾರು ನಮ್ಮ ಗೋವಿಂದರಾಜು MLC ಅವರು CMR ಅವ್ರ ಮನೆ ಇದೆ, ಅದಕ್ಕೆ ಕಾಂಕ್ರೀಟ್ ರೋಡ್ ಮಾಡಿದ್ವಿ. ನಾನು ರಾಮಪ್ರಸಾದ್ ಅಣ್ಣ ಬಹಳ ವರ್ಷ ಕಾಲ KH ಮುನಿಯಪ್ಪ ಸಾಹೇಬ್ರ ಜೊತೆಲಿ ಇದ್ದಂಥವ್ರು, ಅವ್ರ ಮನೆಗೆ ರಸ್ತೆನೇ ಇಲ್ಲ ಸರಿಯಾಗಿ, ಹೌದಾ ಇಲ್ಲ ಹೌಸಿಂಗ್ ಬೋರ್ಡಲ್ಲಿ. ಇವತ್ತು ಅದಕ್ಕೆ 90 ಲಕ್ಷ ಹಾಕಿದ್ವಿ KH ಮುನಿಯಪ್ಪ ಅವ್ರ ಮನೆಗೂ ರಸ್ತೆಗೆ, ಕೆಲಸ ನಡೀತಾ ಇದೆ. ಆ ರೀತಿ ನಮ್ಮ ಕಾರ್ಯಕ್ರಮಗಳು ಯಾವ ರೀತಿ ಇರ್ತವಂದ್ರೆ ಯಾರು ಎಲ್ಲೆಲ್ಲಿ ಮಾಡುವ ಅಂದ್ರೆ ಬರೀ KH ಮುನಿಯಪ್ಪನವರು CMR ಅವ್ರ ಮನೆ ಅಂತಲ್ಲ, ಎಲ್ಲ ರಸ್ತೆಗಳು ಇವತ್ತು ಡೂಮ್ಲೈಟ್ ಸರ್ಕಲ್ ಇರ್ಬೋದು, ನಮ್ಮ ಅಂತರ್ಗಂಗೆಗೆ ಹೋಗೋ ರೋಡು DMF ಫಂಡ್ ಅಲ್ಲಿ ಹಾಕ್ಸಿದ್ದು ಸರ್, ಆ ಪ್ರೆಸ್ ಕ್ಲಬ್ ರೋಡು ನಾವು ಬಂದ ಮೇಲೆ DMF ಅಲ್ಲಿ ಹಾಕಿದ್ದು. ಇವೆಲ್ಲವೂ ಕೂಡ ರಸ್ತೆ ಅಭಿವೃದ್ಧಿಗಳನ್ನು ಕೂಡ ತೆಗೆದುಕೊಂಡು ಇವತ್ತು ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಇವತ್ತು ಆಗ್ತಾ ಇದ್ದಾವೆ. ಹಂಗಾಗಿ ನಿಮ್ಮೆಲ್ಲರ ಸಹಕಾರ ಕೂಡ ಬೇಕಾಗ್ತದೆ. ಯಾಕಂದ್ರೆ ನೀವೇ ಒಪಿನಿಯನ್ ಕ್ರಿಯೇಟರ್ಸ್. ನಾನು ಹೇಳಿದೆ, ಅಭಿಪ್ರಾಯಗಳನ್ನು ಮೂಡಿಸ್ತಕ್ಕಂಥವ್ರು. ಒಳ್ಳೇದು ಮೂಡಿಸೋದು ನಿಮ್ಮ ಕೈಲಿದೆ, ಕೆಟ್ಟದ್ದು ಮೂಡಿಸೋದು ನಿಮ್ಮ ಕೈಲಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಆರ್ಯ ವೈಶ್ಯ ಸಮುದಾಯ ಅಭಿವೃದ್ಧಿ ಮಂಡಳಿ ರಾಜ್ಯಾಧ್ಯಕ್ಷ KV ರಾಮಪ್ರಸಾದ್, ಮುಳಬಾಗಿಲು ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸುಹಾಸ್ ಶೆಟ್ಟಿ, ಕೋಲಾರ ಆರ್ಯ ವೈಶ್ಯ ಮಂಡಳಿ ಅಧ್ಯಕ್ಷ ಪೆಟ್ರೋಲ್ ಬಂಕ್ ಸತೀಶ್, ಕಾಂಗ್ರೆಸ್ ಮುಖಂಡ ಕಟಾರಿಪಾಳ್ಯ ಗಂಗರಾಜ್, ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಮುಖಂಡರಾದ ವಿಟಪನಹಳ್ಳಿ ವಿ ಮುನಿರಾಜು, ಕುರುಬರುಪೇಟೆ ವೆಂಕಟೇಶ್ ಸೇರಿದಂತೆ ಆರ್ಯ ವೈಶ್ಯ ಸಮುದಾಯದ ಹಿರಿಯ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ TV ನ್ಯೂಸ್, కోలార. మీ చేతిలో అయితే ఒక గ్లాస్ గంజి ఎండ, ఒక గ్లాస్ నీలి ఎండ. మీ చేతిలో ఏమీ చేసేది కాకుండా పోతే భోజనం తినేసి ఇంట్లో కొనుక్కోండి. ఎవరికి చెడ్డది కోరకండి. మీ దుష్మను మీకు తొందర చేసేవాడికి మీరు చెడ్డది కోరకుండా మీ దావలో మీరు పోంటారా, పోయే దావలో నిదానంగా పోంటారా, జోరుగా పోవద్దంట, నిదానంగా పోండి అని చెప్తారు. మేము అదే ಪಾಲನೆ చేಸ್ತಾ ಇದ್ದೀವಿ ಕೊರಕು, ಅದನ್ನೇ ಪಾಲನೆ ಮಾಡ್ತಾ ಇದ್ದೀವಿ, ಅದನ್ನೇ ನಾವು ಆ ರೂಟಲ್ಲಿ ಹೋಗ್ತಾ ಇದ್ದೀವಿ. ಅದಕ್ಕೆ ನಮ್ಮೆಲ್ಲರಿಗೂ ಒಳ್ಳೆಯದಾಗಿದೆ ಅಂತ ಹೇಳ್ತಾ, ಅದು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಾ, ತುಂಬ ಸಂತೋಷ. ಎಲ್ಲ ಈಕ್ವಲ್ ಆಗಿ ನೋಡ್ಕೊಂಡು ಹೋಗೋರು, ನಾವು ಈಕ್ವಲ್ ಆಗಿ ನೋಡ್ಕೊಂಡವರು ಒಳ್ಳೆಯ ಅಭಿವೃದ್ಧಿ ಮಾಡೋಣ. ನಿಮ್ಮೆಲ್ಲರ ಸರ್ಕಾರ ಬೆಂಬಲದಿಂದ ಇವತ್ತು ಟೌನಲ್ಲಿ ಒಳ್ಳೆಯ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ನನ್ನ ಕಾನ್ಸೆಪ್ಟ್ ಇದೆ, ಟೌನಲ್ಲಿ ಸ್ವಲ್ಪ UGD ಪ್ರಾಬ್ಲಮ್ ಇದೆ, ಅದರಿಂದ ರೋಡ್ಸ್ ಮಾಡೋದು ಸ್ವಲ್ಪ ಸ್ಲೋ ಮಾಡಿ. ಮೊನ್ನೆ ನಾನೇ ಸ್ಟೇಟ್ಮೆಂಟ್ ಮಾಡಿದೆ, UGD ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ 37 ಕಿಲೋಮೀಟರ್ ಮಿಸ್ಸಿಂಗ್ ಲೈನ್ ಇರೋದ್ರಿಂದ ಸ್ವಲ್ಪ ಅದನ್ನೆಲ್ಲ ಇವಾಗ ಟೆಂಡರ್ ಮಾಡಿದ್ದೀನಿ, ಇವಾಗ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಅದವರೆಗೂ ಸ್ವಲ್ಪ ರೋಡ್ಸು ಮಾಡೋದು ಸ್ವಲ್ಪ ಇದಾಗುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ನಮ್ಮನ್ನು ಕೇಳ್ಕೊಂಡಿದ್ದೀನಿ. ಈಗಲೂ ನಿಮಗೆ ಯಾಕಂದರೆ ಎಲ್ಲ ಟೌನಲ್ಲಿ ಇರೋರೆ ನೀವು, ಅದು ಇಂಪಾರ್ಟೆಂಟ್ ಪರ್ಸನ್ಸ್ ಎಲ್ಲ, ಯಾವ ರೋಡಲ್ಲಿ ನೋಡಿದ್ರು ಹೆಂಗೆ ನೋಡಿದ್ರು ನಿಮ್ಮ ಶಾಪ್ಗಳಿದ್ದಾವೆ, ನೀವು ಇಂಪಾರ್ಟೆಂಟು ನಮಗೆ. ಅದರಿಂದ ನೀವು ಸ್ವಲ್ಪ ಸಹಕರಿಸಿ, ಖಂಡಿತವಾಗ್ಲೂ ಅಭಿವೃದ್ಧಿನಲ್ಲಿ ಹಿಂದೆ ಹೋಗೋದಿಲ್ಲ. ಎಲ್ಲ ಕರ್ತವ್ಯದಲ್ಲೂ ಕೂಡ ಅಷ್ಟೇ ರೀತಿಯಾಗಿ ಮಾಡಿ ತೋರಿಸ್ತಾರೆ ಅಂತ ಈಗಾಗಲೇ ನಮ್ಮ ಅನಿಲ್ ಸವಿಸ್ತಾರವಾಗಿ ಎಲ್ಲ ಹೇಳಿದ್ದಾರೆ. ಅದರ ಸತ್ಯ. ಇದೇ ರೀತಿಯಾಗಿ ಮುಳಬಾಗಿಲಿನಿಂದ ಕೂಡ ಶಾಸಕರಾಗಿ ಅಲ್ಲಿ 1750 ಕೋಟಿಯನ್ನು ತಂದು ಅಭಿವೃದ್ಧಿ ಕಾರ್ಯಕ್ರಮ ಕೈಗೊಂಡಿದ್ದಾರೆ. ಅದರೊಳಗೆ ಎರಡನೇ ಮಾತಿಲ್ಲ. ಆ ತಾಯಿ ಜಗನ್ಮಾತೆ ನಮ್ಮ ವಾಸವಿ ಕನಿಕಾ ಪರಮೇಶ್ವರಿ ಇನ್ನಷ್ಟು ಶಕ್ತಿ, ಆಯುಷ್, ಆರೋಗ್ಯ ಇಬ್ಬರಿಗೂ ಕೊಟ್ಟು ಅವ್ರು ಹೆಂಗೆ ಅಂದರೆ ಹಕ್ಕ ಬುಕ್ಕ ಇದ್ದಂಗೆ. ಹಕ್ಕ ಬುಕ್ಕ ಅಂದರೆ ಶ್ರೀಕೃಷ್ಣ ದೇವರಾಯ ಸಾಮ್ರಾಜ್ಯ ಕಟ್ಟಿರೋವಂಥವ್ರು. ಅಂಥ ವ್ಯಕ್ತಿಗಳು ಇವರಿಬ್ಬರು. ಸದಾ ನೀವು ರಕ್ಷಣೆ ಕೊಡಬೇಕು, ನಾವು ಸದಾ ಅವ್ರ ಜೊತೆಗೆ ಇರ್ತೀವಿ ಅಂತ ಈ ಸಂದರ್ಭ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭಾರತ್.